ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ರೀತು, ನೀನು ಎಷ್ಟೊಂದು ಗೋಳಾಡಿಸ್ಬಿಟ್ಟೆ, ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟೆ ನಾನು. ಆದರೂ ನೀ ನನ್ನ ಬಿಟ್ಟಿಲ್ಲ, ನಮ್ಮ ಪ್ರೀತಿನ ಬಿಟ್ಟಿಲ್ಲ. ಐ ಆಮ್ ಸಾರಿ ರೀತು. ಅಂದ್ರೆ ನೀನು ನನ್ನ ಪ್ರೀತಿಸ್ತಿದ್ಯಾ ರಾಕಿ? ಮೊದಲು ನಾನು ನಿನ್ನ ನಂಬಿಲ್ಲ. ಇವತ್ತು ನಾಳೆನೋ ನನ್ನ ಮರೆತು ಆರಾಮಾಗಿರ್ತೀಯ ಅನ್ಕೊಂಡೆ. ಆದರೆ ನೀನು ದಿನ ಹೋಗ್ತಿದ್ದಂಗೂ ಸೀರಿಯಸ್ ಆಗ್ತಾನೆ ಹೋದೆ. ನನ್ನ ಮನಸ್ಸು ನಿನ್ನ ಕಡೆ ವಾಲ್ತಿತ್ತು ರೀತು. ಆದರೆ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ನನಗೂ ನಿನಗೂ ಆಗಿ ಬರೋದೇ ಇಲ್ಲ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಆದರೆ ನನ್ನ ಲೆಕ್ಕಾಚಾರನೆಲ್ಲ ಉಲ್ಟಾ ಮಾಡಿ ಇಲ್ಲಿ ಕೂತ್ಬಿಟ್ಟಿದ್ಯಾ ರೀತು. ಮೊದಲೇ ಬಾಯಿ ಬಿಡಕ್ಕೆ ಏನೋ ಆಗಿತ್ತು. ಭಯ ರೀತು, ಭಯ. ನನ್ನ ಅಂತಸ್ತು ಸರಿ ಹೋಗಲ್ಲ. ಪ್ರೀತಿ ಮಾಡಿ ದುಃಖ ಅನುಭವಿಸೋಕ್ಕಿಂತ ನಿನ್ನಿಂದ ದೂರನೇ ಇರೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಹಾಗಾದ್ರೆ ಇನ್ ಮುಂದೆ ನಾವು ಜೊತೆಯಾಗಿರ್ತೀವಲ್ವಾ ರಾಕಿ? ನೀನು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ? ನಾನು ಅನಾಥ ರೀತು, ಹಿಂದಿಲ್ಲ ಮುಂದಿಲ್ಲ. ಇಂಥ ಅನಾಥಂಗೆ ಮೊದಲನೇ ಸಲ ಅಷ್ಟೊಂದು ಪ್ರೀತಿ ತೋರಿಸ್ದೋಳು ಸತ್ಯ. ಅದಾದ್ಮೇಲೆ ಇದೇ ಮೊದಲನೇ ಸಲ ನಿಜವಾದ ಪ್ರೀತಿ ನೋಡ್ತಾ ಇದ್ದೀನಿ. ನಿನ್ನ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ. ನೀನ್ ನನಗ್ ಬೇಕು ರೀತು, ನಿನ್ ಪ್ರೀತಿ ನನಗ್ ಬೇಕು. ಕೇಳಿದರೆ ನನ್ನ ನೀನೇ ಬೇಕೆನ್ನುವೆ ನಾ ಇನ್ನ. ಐ ಲವ್ ಯು ರಾಕಿ. ಐ ಲವ್ ಯು ಟು. ಇಷ್ಟು ದಿನ ಸತಾಯಿಸಿದ್ದೀನಿ, ನಿನಗೆ ನೋವು ಮಾಡಿದ್ದೀನಿ. ಆದರೂ ಲವ್ ಯು ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟಿಯಲ್ಲ, ದಡ್ಡಿ ನೀನು. ಮಳೆ ಬರ್ತಿದೆ, ಹಾಗಂತ ಮಳೆ ನೀರಿಗೂ ಕಣ್ಣೀರಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ದಡ್ಡಿ ಅಲ್ಲ ನಾನು. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡೆತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡೆತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು. ಈ ಹೋಟ್ಲಲ್ಲಿ ಇಷ್ಟು ಬೇಗ ಬ್ರೇಕ್ಫಾಸ್ಟ್ ಖಾಲಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ.
ಇಲ್ಲಿ ನೋಡಿದ್ರೆ ಬೀಚ್ ಸೈಡು ಯಾವ ಹೋಟ್ಲು ಇಲ್ಲ. ಇವಾಗ ಏನು ಮಾಡೋದು ಸತ್ಯ? ಬಾಲ, ಕೋಸ್ಟಲ್ ಏರಿಯಾಲಿ ಬಂದು ಸಕ್ಕದಾಗಿರ್ತಂತೆ, ಹೌದಾ? ಹ್ಞೂ, ಅದಕ್ಕೆ ಹೇಳೋದು, ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಅಲ್ಲಿನ ಸ್ಪೆಷಲ್ ಫುಡ್ ಟ್ರೈ ಮಾಡಬೇಕು ಅಂತ, ಅಲ್ವಾ? ಇದನ್ನ ತಿಂದು ನೋಡು ಬೇಬಿ, ಇದು ಇಲ್ಲಿನ ಸ್ಪೆಷಲ್. ಏನಿದು? ಕಡುಬು. ಇದು ಕೂಡ ಕೋಸ್ಟಲ್ ಸ್ಪೆಷಲ್ಲೇ. ಇದನ್ನ ಕಾಯಿ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು. ಸಕ್ಕತ್ತಾಗಿರುತ್ತೆ. ರಿಯಲಿ? ಸಕ್ಕದಾಗಿದೆ. ಹಲೋ, ತಿಂಡಿಗೆ ಹುಡುಕ್ತಾ ಇದ್ದೀರಾ ಹೇಗೆ? ಮೊದಲೇ ಹೇಳಿದಿದ್ರೆ ನಮ್ಮವರೇ ನಿಮಗೆ ತಿಂಡಿ ಅರೇಂಜ್ ಮಾಡ್ತಿದ್ರು. ಪರವಾಗಿಲ್ಲ ಬಿಡು ಅಕ್ಕ. ಪರವಾಗಿಲ್ಲ ಅಂದ್ರೆ ಹೇಗೆ? ತಿಂಡಿಗೆ ಏನು ಮಾಡ್ತೀರಾ? ಬೀದಿ ಬೀದಿ ಅಲಿತೀರಾ? ಬಿಸಿಲು ಜಾಸ್ತಿ ಆಗ್ತಿದೆ, ನಿಮಗೆ ಸುಸ್ತಾಗ್ಬಿಡುತ್ತೆ. ಇರ್ಲಿ ಬಿಡು, ನಾವೇನೋ ಮಾಡ್ಕೋತೀವಿ. ಇರು ಸತ್ಯ, ನಮ್ಮವ್ರನ್ನ ಕೇಳ್ತೀನಿ, ನಿಮಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ಬಾಲ, ಅವ್ರನ್ನ ನೋಡ್ತಾ ಇದ್ರೆ ಪಾಪ ಅನಿಸ್ತಿದೆ. ನೋ ಥ್ಯಾಂಕ್ಸ್. ಇಟ್ಸ್ ಓಕೆ. ಅಮೂಲ್ ಬೇಬಿ, ಇಲ್ಲಿಂದ ಮೊದಲು ಹೊರಡೋಣ. ಬೇಕು ಅಂತ ಕೆದಕ್ತಾ ಇರ್ತಾಳೆ. ಪಿಟ್ಟಾಗಿ ಸತ್ಯ, ಮೊದಲಿನಿಂದ ಫಸ್ಟ್ ಹೊರಡೋಣ. ನೀನು ರೆಡಿ ಆಗು, ಇನ್ನೊಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಾನು ಹೇಳ್ತೀನಿ, ಬಾ ಫಸ್ಟ್ ರೆಡಿ ಆಗು. ಇಷ್ಟೊತ್ತಾದರೂ ಈ ಹುಡುಗಿ ಮನೆಗೆ ಬರಲಿಲ್ವಲ್ಲ? ಅದಕ್ಕೆ ಬರ್ತಾಳೆ ಹೀರೋಯಿ. ರೀ, ನೀವೇ ಹೋಗಿ ಕರ್ಕೊಂಬರೋದಲ್ವಾ? ಆ ಶಾಪಿಂಗ್ ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಳ್ಳಿ. ಮೊದಲಲ್ಲ ಅವಳೆ. ಐ ಬಾಯ್ಲಿ ಬಾಯ್ಲಿ. ಎಲ್ಲಿ ಹೋಗಿದ್ದೆ? ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನಿನ್ನೆ ಹೋದಳು, ಈಗ ವಾಪಸ್ ಬರ್ತಾ ಇದೆಯಾ? ಅಲ್ಲ ರೀತು, ಫ್ರೆಂಡ್ ಮನೆಗೆ ಉಳಿಯೋದಕ್ಕೆ ಹೋಗ್ತೀನಿ ಅಂತ ನಮ್ಮ ಹತ್ರ ಹೇಳಿ ಹೋಗಿದ್ಯಾ ನೀನು? ಈ ಥರ ಹೇಳ್ದೆ ಕೇಳ್ದೆ ಹೇಗೆ ಹೋಗ್ತೀಯಾ? ಫೋನ್ ಬೇರೆ ಆಫ್ ಮಾಡ್ಕೊಂಡು ಕೂತಿದ್ಯಲ್ಲ, ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಿನ್ನ ಎಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಿ ಕೇಳಿದ್ದೀನಿ. ಕೊನೆಗೆ ಅಪ್ಪ ನಿನ್ನ ಫ್ರೆಂಡ್ ಶಾವಿಂಗ್ ಫೋನ್ ಮಾಡಿದ್ರು. ಅವಳು ನೋಡಿದ್ರೆ ನೀನು ಮಲಗಿದ್ಯಾ ಅಂತ ಕಾರಣ ಬೇರೆ ಕೊಡ್ತಾಳೆ. ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಯಾವತ್ತಿಂದ ಶುರು ಮಾಡ್ಕೊಂಡಿದ್ಯಾ ಇಂಥ ಅಭ್ಯಾಸನ? ಐ ಲವ್ ಯು. ನಿನ್ನ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ. ನೀನ್ ನನಗ್ ಬೇಕು ರೀತು, ನಿನ್ ಪ್ರೀತಿ ನನಗ್ ಬೇಕು. ನಿನ್ನ ಕೇಳ್ತಾ ಇರೋದು. ಅಮ್ಮ ಸಾರಿ ಮಾ, ಇವಾಗ ನಾನು ಬಂದಿದ್ದೀನಿ ತಾನೆ, ಸ್ವಲ್ಪ ಬೈಯೋದನ್ನ ನಿಲ್ಲಿಸ್ತೀಯಾ? ಅಲ್ಲಮ್ಮ, ಮನೇಲಿ ಹೇಳ್ದೆ ಕೇಳ್ದೆ ಹೋದ್ರೆ ಮನೆಯವರೆಲ್ಲ ಗಾಬರಿ ಆಗಲ್ವಾ? ಅಪ್ಪ ಸಾರಿಪ್ಪ, ಇವಾಗ ನೀವು ಇವ್ರ ಜೊತೆ ಸೇರ್ಕೊಂಡು ನನಗೆ ಬೈತಾ ಇದ್ದೀರಲ್ಲ, ಇನ್ಮೇಲೆ ಎಲ್ಲೇ ಹೋದರೂ ನಿಮಗೆ ಹೇಳೇ ಹೋಗ್ತೀನಿ.
ಪ್ಲೀಸ್ ನನಗೆ ಬೈಬೇಡಿ ಅಪ್ಪ, ಪ್ಲೀಸ್. ಮತ್ತೆ ಹೋಗೋ ಪ್ಲಾನ್ ಇದೆಯಾ? ಹಾಗಲ್ಲ ಮದರ್ ಇಂಡಿಯಾ, ಇನ್ಮೇಲೆ ಹೋಗೋದಾದ್ರೆ ನಿಮ್ಮ ಪರ್ಮಿಷನ್ ಕೇಳೇ ಹೋಗ್ತೀನಿ ಅಂತ ಅರ್ಥ. ಅಪ್ಪ ಅಮ್ಮನ ಹೀಗೆ ಪೂಸಿ ಹೊಡೆದು ಯಾಮಾರ್ಸೋದನ್ನ ಕಲ್ತ್ಬಿಟ್ಟಿದ್ಯಾ. ಇದೇ ಕೊನೆ ಸಲ ರೀತು, ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಸೀತಮ್ಮ, ಮೈ ಡಾರ್ಲಿಂಗು, ಇದು ಒಂದೇ ಒಂದ್ಸಲ ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ಐ ಆಮ್ ಸಾರಿ. ಆಯ್ತಾಯ್ತು, ಹೋಗು ಸ್ನಾನ ಮಾಡಿಕೊಂಡು ದೇವ್ರ ಕೈ ಮುಗ್ದು ಬಾ. ಸರಿ, ನೀ ಹೇಗೆ ಹೇಳ್ತೀಯೋ ಹಾಗೆ. ಏನೋ ನನ್ನ ಮಾತು ಕೇಳೋಳಗೆ. ಏನಾಗಿದೆ ಅವಳಿಗೆ? ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಅಷ್ಟು ಬೈತಾ ಇದ್ರು ನಕ್ಕೊಂಡು ಹೋಗ್ತಿದ್ದಾಳೆ. ರಿತು ಫೋನ್ ಅನ್ಸುತ್ತೆ, ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ನೋಡ ಯಾರ್ದಂತ. ಬಾಸ? ಇವಳಿಗೆ ಯಾವ ಬಾಸು? ಹಲೋ. ಏನಮ್ಮ ಪತ್ತೆನೇ ಇಲ್ಲ? ನೆನ್ನೆ ಆಫೀಸ್ ಕಡೆಯಿಂದ ಬಂದಿಲ್ಲ, ಸೇಲ್ಸ್ ರಿಪೋರ್ಟ್ ಕೊಟ್ಟಿಲ್ಲ. ಏನು ಕತೆ ನಿಂದು? ಬುಕ್ ಸೇಲ್ ಮಾಡೋಕ್ಕೆ ನಿಂಗೆ ಎಷ್ಟಮ್ಮ ಟೈಮ್ ಬೇಕು? ಪದೇ ಪದೇ ನಾವು ಫೋನ್ ಮಾಡಿ ವಿಚಾರಿಸ್ಬೇಕಾ ಇನ್ನ? ಅಲ್ಲ, ಅದು ನೀವು ನೋಡಮ್ಮ, ಇವತ್ತು ನಿಂಗೆ ಕೊಟ್ಟಿರೋ ಅಷ್ಟು ಬುಕ್ಕು ಸೇಲ್ ಆಗಬೇಕು, ಇಲ್ಲಾಂದ್ರೆ ನಿನ್ನ ಸ್ಯಾಲ್ರಿ ಕಟ್ ಆಗುತ್ತೆ. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ರಾಂಗ್ ನಂಬರ್ಗೆ ಫೋನ್ ಮಾಡಿದ್ದೀರಾ ಅಂತ ಅನ್ಸತ್ತೆ. ಸುಮ್ಮನಿರಮ್ಮ ಸಾಕು. ನಾನು ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಸಂಬಳ ಬತ್ತಿದ್ದಾಗೆ ಬಾಲ ಬಿಸ್ತೀಯಾ? ಇವತ್ತು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಹತ್ರ ಇರೋ ಅಷ್ಟು ಬುಕ್ಸು ಸೇಲ್ ಆಗಬೇಕಷ್ಟೇ. ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಸಂಬಳನೇ ಕೊಡಲ್ಲ. ಅದೇನು ಮಾಡ್ತೀಯೋ ನಾನು ನೋಡ್ತೀನಿ. ಭವಿದ ಹೆಂಗ್ ನಡೀತಿದೆ ಹನಿಮೂನು? ಲೋ ಬಾಮೆ, ಇದು ಹನಿಮೂನ್ ಅಲ್ಲ ಕಣ. ಇದೇನೋ ಹಿಂಗಂತ್ಯ? ನಮ್ಮ ಕಡೆ ಗಂಡ ಹೆಂಡತಿ ಆಚೆ ಹೋದ್ರೆ ಅದಕ್ಕೆ ಹನಿಮೂನ್ ಅಂತಾನೆ ಕರೆಯೋದು. ಹೋಗ್ಲಿ, ಜೊತೆಲಿದ್ದಿರಲ್ಲ. ಹೆಂಗಿದೆ ಜೀವನ? ಏನಾದ್ರೂ ಬದಲಾವಣೆ ಆಯ್ತೋ? ಬದಲಾವಣೆ ಏನೋ ಆಗ್ತಾ ಇದೆ ಕಣೋ. ಆದರೆ ಏನೋ ಒಂಥರ ಫೀಲಿಂಗ್, ವಿಚಿತ್ರ ಫೀಲಿಂಗ್. ನನ್ನ ಸತಿಯನ್ ಮಧ್ಯೆ ಎಷ್ಟು ದೊಡ್ಡ ಗ್ಯಾಪ್ ಇದೆಯೋ. ಗ್ಯಾಪ? ಇದೇನೋ ಹಿಂಗಂತಿದ್ಯಾ? ಇರೋ ಬರೋ ಗ್ಯಾಪ್ ಎಲ್ಲ ಮುಚ್ಚೋಗಿ ಹೊರಟುಕೊಡೋ ಟೈಮು ಕೊಡೋ ಇದು. ಆದರೆ ನನಗೇನಕ್ಕೋ ನಾನಾಗೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದನ್ನೆಲ್ಲ ನಾನು ತೋರಿಕೆಗೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಅದೇ ನಿಜ ಕೂಡ. ಆದರೂ ಮನ್ಸಲ್ಲಿ ಏನೋ ಒಂದು ರೀತಿ ಗೊಂದಲ ಕಣೋ. ನೋಡು, ಇಲ್ಲೇ ಇರೋದು ಪ್ರಾಬ್ಲಮ್ಮು. ಬಮೇದ, ಈ ತೋರಿಕೆಗೆ ಮಾಡೋದು ತುರ್ಕೆಗೆ ಸಮಾನ. ಕ್ಯಾರ್ತ ತಪ್ಪಿದಲ್ಲ. ಅದ್ರ ಬದಲು ಈಗ ಏನ್ ಮಾಡ್ತಿದ್ಯೋ ಅದನ್ನೇ ಮನ್ಸಿಟ್ ಮಾಡು. ನಿಜವಾಗ್ಲೂ ಬದಲಾಗು ಬಮೈದ. ಅಕ್ಕ ಬಾಂಡ್ಗೆ ಗಂಡನಾಗು. ಏನ್ ಹೇಳ್ತಿದ್ಯಾ ಬಾಮೈದ? ನೋಡು ಬಮೈದ, ಇದು ನಿನಗೆ ಸರಿಯಾದ ಟೈಮು. ಅಕ್ಕ ಬಾಂಡ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು. ಅಲ್ಲೆಲ್ಲ ನೋಡ್ಬೇಕಾಗಿರೋ ಜಾಗಗಳಿದೆ, ಅಲ್ಲೆಲ್ಲ ಸುತ್ತಾಡು. ನಿನ್ ಹೃದಯದಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗುತ್ತೆ. ತಾನಾಗಿ ನಿನ್ನ ಗೊಂದಲಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಟ್ರೈ ಮಾಡು. ಸರಿ ಬೊಮ್ಮೈದ, ನನಗಿವಾಗ ತುಂಬ ಕೆಲಸ ಇದೆ. ನಾನು ಆಮೇಲಿಂದ ಫೋನ್ ಮಾಡ್ತೀನಿ. ನಾನು ಹೇಳಿದ್ದನ್ನ ಮೇಂಟೈನ್ ಮಾಡಪ್ಪ. ಬಾಯ್ ಬಾಯ್.
ಮಾಡ್ತೀನಿ ನೋಡು. ನಮಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಬೆನ್ನ ಹಿಂದೆ ಏನು ನಡೆಸ್ತಿದ್ಯಾ ನೀನು? ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ಹಾಂ, ಚಿಕ್ಕ ಮಗು ಅಂತ ನೀನು ಮುದ್ದು ಮಾಡಿದ್ದಕ್ಕೆ ಸರಿಯಾಗಿ ಬೆಲೆ ಕೊಡ್ತಾ ಇದೆಯಾ ಬಿಡು. ಬಾಯ್ ಬಿಡೆ, ಯಾಕೆ ಹಾಗೆ ನಿಂತಿದ್ಯಾ? ಮಾತಾಡೋ. ಎಲ್ಲರೂ ಸೇರಿ ಯಾಕೆ ಈ ಲೆವೆಲಿಗೆ ಬೆಂಡ್ ಎತ್ತುತ್ತಾ ಇದ್ದಾರೆ? ನನ್ನ ರಾಕೇಶ್ ವಿಷಯ ಏನಾದರೂ ಲೀಕ್ ಆಗೋಯ್ತಾ? ರೀತು, ಬಾಯ್ ಬಿಟ್ಟು ಮಾತಾಡು. ನಮಗೆಲ್ಲ ವಿಷಯ ಗೊತ್ತಾಗಿದೆ. ನೀನೇ ಹೇಳ್ತೀಯೋ ಇಲ್ಲ ನಾವೇ ಹೇಳಬೇಕು? ಪಕ್ಕ ಇವ್ರಿಗೆ ರಾಕೇಶ್ ವಿಷಯ ಗೊತ್ತಾಗಿದೆ. ಅಪ್ಪ, ಅದು ಬೀದಿ ಬೀದಿ ಅಲ್ಲಿಂದ ಬುಕ್ ಮಾಡ್ತಾ ಇದೆಯಲ್ಲ, ಏನೇ ಬಂದಿರೋದು ನಿನಗೆ? ಲೇಡೀಸ್ ಕ್ಲಬ್ ಸಂಗೀತ ಫೋನ್ ಮಾಡಿದ್ಲು. ಅವಳಿಗೆ ಹೋಗೋದು ಫೋನ್ ಇಟ್ಟಿದ್ದೆ. ನನಗೇನು ಗೊತ್ತು, ನಮ್ಮನೆ ಮಗು ಬೀದಿಲಿ ನಿಂತ್ಕೊಂಡು ಬುಕ್ ಮಾರಿ ನಮ್ಮನೆ ಮರ್ಯಾದೆನ ಹರಿದು ಹಾಕ್ತಿದ್ದಾಳೆ ಅಂತ. ಇದೆಲ್ಲ ನಿಜನಮ್ಮ? ನೀನು ಸೇಲ್ಸ್ ಗರ್ಲಾಗಿ ವರ್ಕ್ ಮಾಡ್ತಾ ಇರೋದು ನಿಜನಾ? ಹೌದಪ್ಪ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಅಂತ ಕೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ನಿಮಿಷ ಕೂತ್ಕೊಳ್ಳಿ. ಬಿಡ್ರಿ, ಅವಳಿಗೆ ಇವತ್ತು ಕ್ರಾಸಾರ ಬಿಡಿಸ್ತೀನಿ ಸರಿಯಾಗಿ. ಯಾಕಮ್ಮ ಮಾತಾಡಿದ್ರೆ ಹೊಡೆಯಕ್ಕೆ ಬರ್ತೀಯಲ್ಲ? ಏನೇ ಮಾತಾಡೋದಿದ್ರು ಬಾಯಲ್ಲಿ ಮಾತಾಡು, ನನಗೂ ಮಾತಾಡಕ್ ಬಿಡು. ಕೆಲಸ ಮಾಡೋದ್ರಲ್ಲಿ ಅಪರಾಧ ಏನಿಲ್ವಲ್ಲ? ಅಲ್ಲ ರೀತು, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ನೀನು ಕೆಲಸ ಮಾಡ್ಕೊಂಡು ಬದುಕು ಅಂತ ನಿನ್ಗೆ ಯಾರು ಹೇಳಿದರು? ರಿತು, ಓದೋ ಟೈಮಲ್ಲಿ ಓದಬೇಕು ಕಣೆ. ಅದನ್ನು ಬಿಟ್ಬಿಟ್ಟು ಇಂಥ ಹುಂಬುತನ ಯಾಕೆ ಮಾಡ್ತಿದೀಯಾ? ನೀನು ಆ ಥರ ಬೀದಿಲಿ ಪುಸ್ತಕ ಮಾರೋದನ್ನು ನೋಡಿದವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು? ನಿನಗೇನಮ್ಮ ಕಡಿಮೆ ಆಗಿತ್ತು? ಪಾಕೆಟ್ ಮನಿ ಜಾಸ್ತಿ ಬೇಕು ಅಂತ ಹೇಳಿದರೆ ನಾನೇ ಕೊಡ್ತಾ ಇದ್ದೆ. ಇಲ್ಲಪ್ಪ, ಇದು ಪಾಕೆಟ್ ಮನಿ ವಿಷಯ ಅಲ್ಲ, ಸ್ವಾಭಿಮಾನದ ವಿಷಯ. ಯಾವಾಗಲೂ ನಿಮ್ಮನ್ನೇ ಯಾಕೆ ಕೇಳಬೇಕು? ದುಡ್ಡು ಸಂಪಾದನೆ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ನೋಡಬೇಕಿತ್ತು. ಅದಕ್ಕೆ ಹೀಗೆಲ್ಲ ಮಾಡಿದೆ. ಅಷ್ಟಕ್ಕೂ ನೀವು ದೊಡ್ಡಪ್ಪ ಚಿಕ್ಕ ಕೆಲಸ ಮಾಡಿನೇ ಅಲ್ವಾ ಇಷ್ಟು ದೊಡ್ಡ ಕಂಪನಿನ ಕಟ್ಟಿರೋದು. ಅದಕ್ಕೆ ನೀನು ಸೇಲ್ಸ್ ಗರ್ಲ್ ಆಗಬೇಕಿತ್ತಾ? ಇಲ್ಲ ದೊಡ್ಡಮ್ಮ, ನೀವೆಲ್ಲರೂ ಯಾವಾಗಲೂ ನನ್ನ ಪ್ರೀತಿಯಿಂದನೇ ಸಾಕಿದ್ದೀರಾ. ಹೊರಗಡೆ ಪ್ರಪಂಚ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಹೊರಗಡೆ ಪ್ರಪಂಚ ಏನು ಅನ್ನೋದನ್ನ ನಾನು ತಿಳ್ಕೋಬೇಕಿತ್ತು, ಗಟ್ಟಿ ಆಗಬೇಕಿತ್ತು. ಅದಕ್ಕೆ ಈ ಕೆಲಸಕ್ಕೆ ಸೇರಿಕೊಂಡೆ. ಕರ್ಮ, ನಿನಗಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರೆ ನಿಮ್ಮ ಅಣ್ಣನ ಜೊತೆ ಆಫೀಸ್ಗೆ ಹೋಗ್ಬೋದಾಗಿತ್ತಲ್ವಾ? ಈ ರೋಡ್ ಅಲ್ಲಿಯೋ ಕೆಲಸ ಯಾಕೆ? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ನೀನು ನಮಗೆ ಹೇಳಿಲ್ಲ?
ಯಾಕೆಂದರೆ ಅವಳಿಗೆ ಅವಳು ಮಾಡೋ ಕೆಲಸ ತಪ್ಪು ಅಂತ ಗೊತ್ತಿತ್ತು. ನಮ್ಮ ಮುಂದೆ ಹೇಳೋ ಧೈರ್ಯ ಇರಲಿಲ್ಲ, ಅದಕ್ಕೆ ಮುಚ್ಚಿಟ್ಲು ಅಷ್ಟೇ. ಇಲ್ಲ ದೊಡ್ಡಮ್ಮ, ನಾನೇನು ಬೇಕು ಅಂತ ಈ ವಿಷಯನ ಮುಚ್ಚಿಟ್ಟಿರಲಿಲ್ಲ. ಅದಕ್ಕೆ ಹತ್ರ ಎಲ್ಲನೂ ಹೇಳಿದ್ದೆ. ಸರಿ ಸರಿ, ಈಗ ಎಲ್ಲರೂ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನನಗೆ ಸುಸ್ತು ಮಾಡಬೇಡಿ. ನನಗೆ ಫಸ್ಟ್ ಸ್ಯಾಲ್ರಿ ಬಂದಿದೆ, ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು. ನಿಮ್ಗಷ್ಟು ಬೈಬೇಕು ಅಂತ ಇದ್ದರೆ ನಾನು ವಾಪಸ್ ಬರ್ತೀನಲ್ಲ, ಅವಾಗ ಬೈರಿ. ಬಾಯ್.